ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫಾದರ್ಸ್ ಡೇ ಸ್ಪೆಷಲ್ ಇದೆ. ಸೊ ಇವತ್ತು ನಾವು ಆರವ್ಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ಸೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ ಏನು ಕೊಡಿಸ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಮನೆಯಿಂದ ಹೊರಡೋ ಅಷ್ಟರೊಳಗಡೆ ಮಳೆ ಸ್ಟಾರ್ಟ್ ಆಯಿತು. ಆದರೂ ಹೊರಟ್ವಿ. ಫಾದರ್ಸ್ ಡೇಗೆ ಮಕ್ಳುಗಳು ಅಪ್ಪಂಗೇನಾದರೂ ಸ್ಪೆಷಲ್ ಗಿಫ್ಟ್ ಕೊಟ್ಟರೆ, ಆದರೆ ಇಲ್ಲಿ ಅಪ್ಪ ಮಗನಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಏನು ಗಿಫ್ಟ್ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ, ಸಸ್ಪೆನ್ಸಾಗಿ ಇಟ್ಟಿದ್ದಾರೆ. ನಾನೇನೋ ಯಾವುದಾದ್ರೂ ಒಂದು ಟಾಯ್ ಕೊಡಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಕೊಡಿಸ್ತಾರೆ ಅಂತ ನೋಡೋಣ ಬನ್ನಿ. ಎಲ್ಲಿಗೆ ಅಂತಲೂ ಹೇಳಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ಜರ್ನಿ ಹೀಗೆ ಸ್ಟಾರ್ಟ್ ಆಯಿತು, ನಮ್ಮ ಮಗನಿಗೊಂದು ಗಿಫ್ಟ್ ಕೊಡ್ಸೋಕ್ಕೆ ಅಂತ. ಸೊ ನಾನೇನೋ ಟಾಯ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಕೊಡಿಸ್ಬೋದು ಅಂತ ನನಗೂ ಗೆಸ್ಸಿಲ್ಲ. ಸೊ ಹೋಗಿ ಡೆಕ್ಕತ್ಲನ್ ಎಂಟ್ರಿ ಆಗ್ತಾ ಇದ್ದೀವಿ. ಡೆಕ್ಕತ್ಲನಲ್ಲಿ ಏನಾದರೂ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಂಟ್ರಿ ಆದ್ವಿ, ಗಾಡಿ ಪಾರ್ಕಿಂಗ್ ಮಾಡಿ ನೋಡೋಣ ಏನಾದರೂ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಆಲ್ರೆಡಿ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು. ಸೊ ಗಾಡಿ ಎಲ್ಲ ಪಾರ್ಕಿಂಗ್ ಆಯಿತು. ಸೊ ಫೈನಲಿ ಡೆಕ್ಕತ್ಲಾನ್ ಎಂಟ್ರಿ ಆದ್ವಿ. ಏನೇನೋ ನೋಡ್ತಾ ಇದ್ದಾರೆ. ಸೈಕಲ್ಸ್ ಇದೆ ಇಲ್ಲಿ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ. ಸೊ ಎಷ್ಟೆಷ್ಟು ಕಾಸ್ಟ್ಲಿ ಇದೆ ಅಂತ ಅಂದರೆ, ಒಂದು ಬೈಕ್ ತೊಗೋಬೋದು ಈ ಸೈಕಲ್ ತೊಗೊಳ್ಳೋ ದುಡ್ಡಲ್ಲಿ, ಅಷ್ಟು ಕಾಸ್ಟ್ಲಿ ಇದೆ. ಹಾಗೆಯೇ ಒಂದು ಟೈರ್ ನೋಡಿದ್ವಿ, 12,000 ಇದೆ. ಆದರೆ ನಮ್ಮ ಕಾರಿಗೂ ಇಷ್ಟು ಕಾಸ್ಟ್ಲಿ ಟೈರ್ ಹಾಕ್ಸಿಲ್ಲ ನಾವು. 2 ಟೈರ್ ಬರುತ್ತೆ ಕಾರಿಗೆ, 12,000 ಒಂದು ಟೈರಿಗೆ. ಸೈಕಲ್ಗೆ ಎಷ್ಟು ಕಾಸ್ಟ್ಲಿ ಇದೆ ನೋಡಿ. ಅಷ್ಟೇ ಕ್ವಾಲಿಟಿ ಇರುತ್ತೆ ಅಂದ್ಕೊಂಡಿದ್ದೀನಿ ನಾನು. ಸೊ ಫೈನಲಿ ನಾವು ಇವರು ಸೈಕಲ್ ಕೊಡಿಸ್ತಾರೆ ಅಂತ ಗೊತ್ತಾಯಿತು. ಟ್ರಯಲೆಲ್ಲ ನೋಡಿದ್ರು, ಅವ್ನಿಗೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ನಂತರ ಅವರು ಹಾಗೆ ನೋಡಿದ್ರು ಯಾವ್ದು ಚೆನ್ನಾಗಿದೆ ಅಂತ ಸರ್ಚ್ ಮಾಡ್ತಾ ಇದ್ದಾರೆ. ಯಾವ್ದು ಸೂಟ್ ಆಗುತ್ತೆ ಆರವ್ಗೆ, ಅವನಿಗೆ ಹೈಟ್ ಎಲ್ಲ ಮ್ಯಾನೇಜ್ ಆಗಬೇಕಲ್ಲ ಸೈಕಲ್ಲು. ಸೊ ಫೈನಲಿ ಸೆಲೆಕ್ಟ್ ಮಾಡಿಕೊಂಡು ಅವರು ರೆಡ್ ಮತ್ತು ಯೆಲ್ಲೋ ಕಾಂಬಿನೇಷನ್ ಇರೋವಂಥದ್ದನ್ನ ಸೈಕಲ್ನ ಚೂಸ್ ಮಾಡಿದ್ದಾರೆ. ಸೊ ಅದನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಮಡ್ಗಡ್ಡು ಮತ್ತು ಬೆಲ್ಲು ಎಲ್ಲ ಹಾಕ್ಸ್ಬೇಕು, ನಮ್ಮದೇ ಎಕ್ಸ್ಟ್ರಾ ಅದು ಚಾರ್ಜ್ ಆಗುತ್ತೆ. ಸೈಕಲ್ಗೆ ಎಕ್ಸ್ಟ್ರಾ ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗಿಗೆ ಎಕ್ಸ್ಟ್ರಾ, ಅದಕ್ಕೆ ಎಲ್ಲನೂ ಕೊಡಿಸಿ ಫಿಟ್ಟಿಂಗಿಗೆ ಅಂತ ಕೊಟ್ವಿ. ನೋಡಿ ಫಿಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಫಿಟ್ ಮಾಡಿದ್ರು. ನಂತರ ನಾವು ಸೈಕಲ್ನ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ನೋಡಿ ನಮ್ಮ ಸೈಕಲ್ಲು ಆರವ್ಗೆ ಅಂತ ಕೊಡ್ಸಿರೋ ಸೈಕಲ್ ಇದೇನೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ತೊಗೊಂಡ್ವಿ ನಾವು. ನಂತರ ಹೋಗೋಣ ಅಂತ ಹೊರಟ್ವಿ. ಬಿಲ್ಲೆಲ್ಲ ಪೇ ಮಾಡಾಯಿತು. ಪೇ ಮಾಡಿದ ನಂತರ ಮನೆಗೆ ಹೋಗ್ತಾ ಇದ್ದೀವಿ. ಆರವ್ ಅಂತೂ ಫುಲ್ ಖುಷಿಯಾಗಿದ್ದಾನೆ. ಅವನಿಗೆ ಸೈಕಲ್ ಅಂದರೆ ತುಂಬ ಇಷ್ಟ. ಮಕ್ಳುಗಳೇನಾದ್ರು ಸೈಕಲ್ ತಂದರೆ ಓಡಿಸೋಕ್ಕೆ ತುಂಬ ಅಳ್ತಾ ಇದ್ದ. ಅದಕ್ಕೋಸ್ಕರ ಅವರು ಸೈಕಲ್ ಕೊಡಿಸ್ತೆ ಅಂತ ಹೇಳಿದ್ರು. ನೋಡಿ ಸೈಕಲಲ್ಲಿ ಹಿಂಗೆ ಆಡ್ತಾ ಇದ್ದಾನೆ. ಬಿಲ್ಲೆಲ್ಲ ಪೇ ಮಾಡಾದ್ಮೇಲೆ ಮತ್ತೆ ಸೈಕಲ್ ತೊಗೊಂಡು ಆಡ್ತೀನಿ ಅಂತ. ಅವಾಗ ಟ್ರಯಲ್ ನೋಡಲಿಲ್ಲ, ಇವಾಗ ಅವನದೇ ಸ್ವಂತ ಸೈಕಲಲ್ಲಿ ನೋಡೋ ಆಸೆ, ನೋಡ್ತಾ ಇದ್ದಾನೆ. ಸೊ ಫೈನಲಿ ಸೈಕಲ್ ತೊಗೊಂಡ್ವಿ, ನಾವು ಹೊರಟ್ವಿ. ಆರವು ಖುಷಿಯಾಗಿ ಜಂಪ್ ಮಾಡ್ಕೊಂಡು ಸ್ಟೆಪ್ಸ್ ಮೇಲೆ ಅವನು ಬಂದ. ಸೊ ನಾವು ಅದನ್ನ ಸೈಕಲ್ನ ತೊಗೊಂಡು ಗಾಡಿಗೆ ಹಾಕ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿರೋ ಸೈಕಲ್ಸ್ ಕಲೆಕ್ಷನ್ ಇತ್ತು. ಆದರೆ ಸ್ವಲ್ಪ ಏನು ಜಾಸ್ತಿನೇ ಕಾಸ್ಟ್ಲಿ ಅನಿಸ್ತು ಅಮೌಂಟ್ ಎಲ್ಲ. ಸೊ ಆದರೂ ಓಕೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾವು ತೊಗೊಂಡ್ವಿ. ಚೆನ್ನಾಗಿತ್ತು. ಸೊ ಪರ್ಚೇಸಿಂಗ್ ಎಲ್ಲ ಮುಗೀತು. ಈಗ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ. ನಂತರ ಆರೋಗ್ಯ ಸೈಕಲ್ ಓಡಿಸೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಎಕ್ಸಿಟ್ ಆದ್ವಿ. ನೋಡಿ ಮನೆಗೆ ಬಂದ್ವಿ, ಊಟ ಎಲ್ಲ ಆಯಿತು, ರೆಸ್ಟ್ ಎಲ್ಲ ಆದಮೇಲೆ ಇವಾಗ ನೋಡಿ ಆರವು ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ ಸೈಕಲಲ್ಲಿ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೈಕಲ್ ಲೈಕ್ ಮಾಡ್ತಾನೆ ಅಂತ. ಬಟ್ ಓಕೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಸೊ ಇದಾಗಿತ್ತು ಫಾದರ್ಸ್ ಡೇ ಸ್ಪೆಷಲ್ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.